Hi, hello, namaste. Welcome to Social Science Digital Class. Here I am Lokesh Kellur, Assistant Teacher, Social Science, Talented Girls Residential School, Nanjangud Town, Mysore District. Dear friends and students, in this video we discuss about social science lessons. And here I am going to use the PPT prepared by Social Science Digital Group. I'm deliver my warm thanks to Social Science, SCF Karnataka Digital Group. I thank to all the teachers and technicians who prepared these beautiful slides and PPTs. Behalf of my dear students and me, I thanks to you people. Thank you very much. And dear friends and students, for my next video notification, please press subscribe button. Okay, let's go to dear students. Previous video, we discussed about one of the major problem of our country, that is communalism. Now, let us discuss about the another problem, that is status of women. So we already know about inequality or discrimination, the gender discrimination. Now let us discuss in detail the women's status present in our country. The achievements of women during pre-independent India and after independent India, they are very notable. Many of the women leaders participated in freedom struggles and even social reforms and education and many fields that discuss. ಸ್ವತಂತ್ರ ಪೂರ್ವದಲ್ಲೂ ಕೂಡ ಅನೇಕ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರಾಜಕೀಯವಾಗಿ ಸ್ವತಂತ್ರ ಹೋರಾಟ ಸಾಮಾಜಿಕ ಸುಧಾರಣೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಣನೀಯವಾದ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. Dear students, see these photos. You all people know that the great leaders, queens of our country, ನಮ್ಮ ದೇಶದ ಹೆಮ್ಮೆಯ ರಾಣಿಯರು ನಾವು ಕರಿತೀವಿ. ಆ ಹೀರೋಯಿಕ್ ರೋಲ್ ಇನ್ ಹಿಸ್ಟ್ರಿ, ಇತಿಹಾಸದಲ್ಲಿ ತಮ್ಮದೇ ಆದಂತಹ ದೊಡ್ಡ ಸಾಧನೆಯನ್ನ, ತಮ್ಮದೇ ಆದಂತಹ ಒಂದು ದೊಡ್ಡ ಸಾಹಸವನ್ನು ಮೆರೆದಂತಹ ಮಹಿಳೆಯರು. ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಂಡ್ Anne Besant in the field of social reformation, Kasturba Gandhi, and the other like Savitriba Phule and Sarojini Naidu, and many women leaders participated for the development of a country or welfare of a society. ಸಮಾಜದ ಸುಧಾರಣೆಗೆ, ದೇಶದ ಏಳಿಗೆಗೆ ದುಡಿದಂತಹ ಮಹಿಳೆಯರು. And you know that the women are work all the field, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ಇವತ್ತು ಅದ್ವಿತೀಯವಾದ ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಫ್ರಮ್ ಕಿಚನ್ ಟು ಸ್ಪೇಸ್, ಫ್ರಮ್ ಕಿಚನ್ ಟು ಸ್ಪೇಸ್ ದೇ ಎಂಟರ್ ಆಲ್ ದ ಫೀಲ್ಡ್. ಮನೆಯ ಅಡಿಗೆ ಮನೆಯಿಂದ ಹಿಡಿದು ಬಾಹ್ಯಾಕಾಶದವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ತಮ್ಮದೇ ಆದ ಸಾಧನೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ದೇ ಆರ್ ಈಕ್ವಲ್ ಟು ಮೆನ್, ಪುರುಷರಿಗೆ ಸಮಾನವಾಗಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಸೊ ದ ವುಮೆನ್ಸ್ ಪ್ರೆಸೆಂಟ್ ದೇ ಆರ್ ವರ್ಕ್ ಇನ್ ಆಲ್ ಲೈಫ್, all walks of life, like medical, like teaching, like engineer, like pilot, like astronaut, like police, like politics, like military. So in all the field, what I already told you, from kitchen to space, ಅಡಿಗೆ ಮನೆಯಿಂದ ಹಿಡಿದು ಬಾಹ್ಯಾಕಾಶದವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಧೈರ್ಯ ಸಾಹಸವನ್ನ, ತಮ್ಮ ಸಾಧನೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ದ ಮಲ್ಟಿ ಟಾಲೆಂಟ್, ಮಲ್ಟಿ ವರ್ಕ್ಸ್, ಬಹು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂತಹ ಮಹಿಳೆಯರು. ಸೊ ದೇ ಆರ್, ಇಟ್ಸ್ ನಾಟ್ ಅನ್ ಎಕ್ಸಾಗರೇಷನ್,
ಸೊ ದೇ ವರ್ಕ್ ಹಾರ್ಡರ್ ದ್ಯಾನ್ ಮೆನ್, ಪುರುಷರಿಗಿಂತ ಹೆಚ್ಚಿನ ಶ್ರಮವನ್ನ ಶಕ್ತಿಯನ್ನ ಹಾಕಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ. ಅಂಡ್ ಸೊ ಸಮ್ ಆಫ್ ದಿ ಮೋರ್ ಅಚೀವ್ಮೆಂಟ್ಸ್ ದ್ಯಾನ್ ಮೆನ್, ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂಥದನ್ನ ನಾವು ಇವತ್ತು ನೋಡಬಹುದು. ಇನ್ ಆಲ್ ದ ಫೀಲ್ಡ್, ಆಲ್ ವಾಕ್ಸ್ ಆಫ್ ಲೈಫ್, ದ ವುಮೆನ್ಸ್ ಆರ್ ವರ್ಕ್. ಸೊ ದೇ ಪ್ರೌಡ್ಲಿ ಸ್ಟ್ಯಾಂಡ್, ಹೆಮ್ಮೆಯಿಂದ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಇವತ್ತು ನೋಡ್ತಾ ಇದೀವಿ. ಸೊ ಇನ್ ಅವರ್ ಸರೌಂಡಿಂಗ್, ಸೊ ಯು ಪೀಪಲ್ಸ್ ಆರ್ ಅಬ್ಸರ್ವ್, ಸೊ ಯು ಪೀಪಲ್ಸ್ ಆರ್ ಅಬ್ಸರ್ವ್ ಯುವರ್ ಮದರ್, ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಂದಿರನ್ನು ನೋಡ್ತಾ ಇದ್ರಿ. ಸೊ ಶಿ ವರ್ಕ್ ವೇರಿಯಸ್ ವರ್ಕ್ಸ್, ಬೇರೆ ಬೇರೆ ಕೆಲಸಗಳನ್ನ ಇವತ್ತು ಕೆಲಸವನ್ನ ಮಾಡಿ. ಸೊ ಯುವರ್ ಮದರ್ ವರ್ಕ್ ಈಕ್ವಲ್ ಟು ಯುವರ್ ಫಾದರ್, ನಿಮ್ಮ ತಂದೆಗೆ ಸಮಾನವಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಮ್ ಫ್ಯಾಮಿಲೀಸ್, ಸೊ ದೇ ಆರ್ ಮೋರ್ ದೆನ್ ದೇರ್ ಫಾದರ್ಸ್, ಸೊ ದೇ ಫುಲ್ಲಿ ರೆಸ್ಪಾನ್ಸಿಬಲ್, ಇಡೀ ಮನೆಯ ಸಂಸಾರದ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಮೆನಿ ಲೀಡರ್ಸ್, ಮೆನಿ ಎಂಟರ್ಪ್ರೈನರ್ಸ್, ಅನೇಕ ಸಂಸ್ಥೆಗಳನ್ನ ಆರಂಭ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು, ಉದ್ಯಮಿಗಳನ್ನ ನಾವು ನೋಡ್ತಾ ಇದೀವಿ. ಸೊ ವುಮೆನ್ ಎಂಟರ್ಪ್ರೈನರ್ಸ್ ಆರ್ ದೇರ್. ಸೊ ಮೆನಿ ಪೈಲಟ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಟೀಚರ್ಸ್, ಆಸ್ಟ್ರೋನಾಟ್ಸ್. ಸೊ ರೀಸೆಂಟ್ಲಿ ಎಂಟರ್ ಟು ಮಿಲಿಟರಿ, ಬಾರ್ಡರಿಗೆ ಹೋಗಿ ಇವತ್ತು ರೈಫಲ್ ಹಿಡ್ಕೊಂಡು ಸೊ ದೇಶವನ್ನ ಕಾಯ್ತಾ ಇರ್ತಕ್ಕಂತಹ ಅದ್ವಿತೀಯವಾದ ಕೆಲಸವನ್ನ ಇವತ್ತು ಮಹಿಳೆಯರು ಮಾಡ್ತಾ ಇದ್ದಾರೆ. ಸೊ ವುಮೆನ್ಸ್ ಆರ್ ಪ್ರೆಸೆಂಟ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್, ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಮಹಿಳೆಯರು ದುಡಿತಾ ಇದ್ದಾರೆ ಅಂತ ನಾವು ನೋಡ್ತೀವಿ. ಅಂಡ್ ಸೊ ಆಲ್ ದೀಸ್ ಆರ್ ದೇರ್, ಬಟ್ ಸ್ಟಿಲ್ ದ ಸ್ಟೇಟಸ್ ಆಫ್ ವುಮೆನ್ ನೀಡ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್. ಇಷ್ಟೆಲ್ಲ ಸಾಧನೆಗಳು, ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಸೊ ಮಹಿಳೆಯರ ಸ್ಥಿತಿಗತಿಗಳು ಇನ್ನು ಪುರುಷರಿಗಿಂತ ಕೆಳಮಟ್ಟದಲ್ಲಿದೆ. ಸೊ ದ ಇಂಪ್ರೂವ್ಮೆಂಟ್ ಇಟ್ಸ್ ನೀಡ್, ಅವರ ಒಂದು ಇಂಪ್ರೂವ್ಮೆಂಟ್ ಅವಶ್ಯಕತೆ ಇದೆ ಅಂತ ನಾವು ನೋಡ್ತೀವಿ. ಸೊ ದ ಸ್ಟೇಟಸ್ ಆಫ್ ವುಮೆನ್ ಹ್ಯಾಸ್ ರಿಮೈನ್ಡ್ ಲೋ ಡ್ಯೂ ಟು ದ ಸೋಷಿಯಲ್ ಕಸ್ಟಮ್, ಪಾವರ್ಟಿ ಅಂಡ್ ಲಿಟ್ರಸಿ. ಬಿಕಾಸ್ ಆಫ್ ಸೋಷಿಯಲ್ ಕಸ್ಟಮ್, ಸಾಮಾಜಿಕ ನಿಬಂಧನೆಗಳಿಂದಾಗಿ, ಸಾಮಾಜಿಕ ಕಟ್ಟುಪಾಡುಗಳಿಂದಾಗಿ ಇವತ್ತಿಗೂ ಕೂಡ ಮಹಿಳೆಯ ಸ್ಥಾನಮಾನಗಳು ಕೆಳ ಹಂತದಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಬಡತನದಿಂದ, ಅನಕ್ಷರತೆಯಿಂದಾಗಿ. ಓಕೆ, ಸೊ ದೇ ಆರ್ ಡಿನೈಡ್ ಫ್ರಮ್ ಮೆನಿ ಸ್ಟೇಟಸ್, ಅನೇಕ ಒಂದು ಹುದ್ದೆಗಳಿಗೆ ಅಥವಾ ಅನೇಕ ಸ್ಥಾನಮಾನಗಳಿಂದ ವಂಚಿತರಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಬಿಕಾಸ್ ಆಫ್ ಸೋಷಿಯಲ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಅಂಡ್ ರಿಲಿಜಿಯಸ್ ಬಿಲೀಫ್ಸ್ ಆರ್ ಸೂಪರ್ಸ್ಟಿಷನ್ಸ್, ಮೂಢನಂಬಿಕೆ, ಧಾರ್ಮಿಕ ನಂಬಿಕೆಗಳಾಗ್ಬೋದು, ಸಾಮಾಜಿಕ ಕಟ್ಟುಪಾಡುಗಳಾಗ್ಬೋದು, ಬಡತನ, ಅನಕ್ಷರತೆ, ಎಲ್ಲ ಕಾರಣದಿಂದಾಗಿ ಮಹಿಳೆಯರ ಸ್ಥಿತಿಗತಿಗಳು ಶೋಚನೀಯವಾಗಿ ಇದ್ವು. ಅದು ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾ ಇದೆ. ಬಟ್ ಈವನ್ ಟುಡೇ ಇಟ್ ನೀಡ್ ಆಫ್ ಇಂಪ್ರೂವ್ಮೆಂಟ್. ಇವತ್ತಿಗೂ ಆ ಒಂದು ಇಂಪ್ರೂವ್ಮೆಂಟ್ ಅಥವಾ ಮಹಿಳೆಯರ ಒಂದು ಉದ್ಧಾರ ಅಥವಾ ಏಳಿಗೆ ಅವಶ್ಯಕತೆ ಇದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಹ್ಯಾಸ್ ಅಫೆಕ್ಟೆಡ್ ದ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ. ಸೊ ಇದು ಈ ಒಂದು ಸ್ಥಿತಿಗತಿ ದೇಶದ ಆರ್ಥಿಕತೆಯ ಮೇಲೆ, ಅಭಿವೃದ್ಧಿಯ ಮೇಲೆ ಹೊಡೆತವನ್ನ ಬೀಳ್ತಾ ಇದೆ. ಸೊ ಬಿಕಾಸ್ ಇನ್ ಅವರ್ ಕಂಟ್ರಿ 50% ಆಫ್ ಅವರ್ ಪಾಪ್ಯುಲೇಷನ್ ಇಸ್ ವುಮೆನ್. ಸೊ ದ ಹ್ಯೂಮನ್ ರಿಸೋರ್ಸ್, 50% ಆಫ್ ಹ್ಯೂಮನ್ ರಿಸೋರ್ಸ್ ಇಸ್ ವುಮೆನ್. We need to use that human resource effectively, then only the progress of country going on. ಈ 50% ಇರತಕ್ಕಂತಹ ಸದೃಢ, ಸಬಲ ಮಹಿಳಾ ಮಾನವ ಸಂಪನ್ಮೂಲವನ್ನು ನಾವು ಬಳಸಿಕೊಂಡಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದೇ ಎಂಟರ್ ಟು ವರ್ಕ್ ಫೀಲ್ಡ್, ಅವರು ಕೆಲಸವನ್ನ ಅಥವಾ ದುಡಿಮೆಗೆ, ಸೊ ಅವರು ಸಂಪನ್ಮೂಲ ವ್ಯಕ್ತಿಗಳಾಗುವ ಮಟ್ಟದಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ದ ಕಂಟ್ರಿ ಆಟೋಮ್ಯಾಟಿಕಲಿ ಡೆವಲಪ್. ಸೊ ಹಾಗಾಗಿ ದ ಸ್ಟೇಟಸ್ ಆಫ್ ವುಮೆನ್, ಸೊ ಇಟ್ ವಿಲ್ ಬಿ improved. The Gandhi said, so if you want to know the development of the country, so we want to know the status of women. Many leaders are said, ನಾವು ಒಂದು ದೇಶದ ಅಭಿವೃದ್ಧಿಯನ್ನ ನೋಡ್ಬೇಕು ಅಂತ ಹೇಳಿದ್ರೆ ಆ ದೇಶದ ಮಹಿಳೆಯರ ಸ್ಥಿತಿಗತಿಗಳನ್ನ ನೋಡ್ಬೇಕು ಅಂತ ಏನು ಹೇಳ್ತಾರೋ, ಸೊ ಹಾಗಾಗಿ ದಟ್ ಸ್ಟೇಟಸ್ ಆಫ್ ವುಮೆನ್ ಮಸ್ಟ್ ಬಿ ಇಂಪ್ರೂವ್. ಆ ಮಹಿಳೆಯರ ಸ್ಥಿತಿಗತಿಗಳು ಉತ್ತಮವಾದಾಗ ಮಾತ್ರ ದೇಶದ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. So the government, because of the reasons, the many measures the government will taken to improve the status of women. ಮಹಿಳೆಯರ ಏಳಿಗೆಗಾಗಿ, ಅವರ ಎಂಪವರ್ಮೆಂಟ್ಗಾಗಿ, ಸಶಕ್ತೀಕರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ. ಸೊ ಆಫ್ಟರ್ ಇಂಡಿಪೆಂಡೆನ್ಸ್, ಸೊ they started many programs. So the government has started women and child development department in order to develop women's in education and status. ಸೊ ಮಹಿಳೆಯರ ಶಿಕ್ಷಣ ಏಳಿಗೆಗಾಗಿ, ಮಹಿಳೆಯರ ಏಳಿಗೆಗಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನ ಆರಂಭ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಸೊ ದರ್ ಇಸ್ ಅ ಪೋರ್ಟ್ಫೋಲಿಯೋ ಆಫ್ ಚೈಲ್ಡ್ ಅಂಡ್ ವುಮೆನ್ಸ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಅನ್ನುವ ಒಂದು ಅಥವಾ ಸಚಿವಾಲಯ ಅನ್ನುವ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿದ್ರು, ಡಿಪಾರ್ಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ದೇ ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವುಮೆನ್, ಇಂಪ್ರೂವ್ಮೆಂಟ್ ಆಫ್ ವುಮೆನ್ ಸ್ಟೇಟಸ್, ಮಹಿಳೆಯರ ಸ್ಥಿತಿಗತಿಗಳನ್ನ ಇಂಪ್ರೂವ್ ಮಾಡುವ ಕೆಲಸಗಳನ್ನ ಇದು ಮಾಡುತ್ತಿದೆ. ಅಂಡ್ the various measures taken to the government seeks to improve the status of health and education of women. Health and family welfare programs are introduced. ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, women's health children. ಸೊ ಮಹಿಳಾ ಮತ್ತು ಮಕ್ಕಳ ಆರೋಗ್ಯಕ್ಕಾಗಿ ಅನೇಕ ಕ್ರಮಗಳನ್ನ ಕೈಗೊಳ್ಳತಕ್ಕಂಥ ಕೆಲಸವನ್ನ ಮಾಡ್ತು. ಸೊ ವುಮೆನ್ಸ್ ಎಜುಕೇಶನ್, ಗರ್ಲ್ಸ್ ಎಜುಕೇಶನ್, ದೇ ಕಾನ್ಸಂಟ್ರೇಟ್ ಆನ್ ಗರ್ಲ್ಸ್ ಎಜುಕೇಶನ್ಸ್, ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಯಿತು. ಸೊ ದೇ ಪ್ರೊವೈಡ್ ರಿಸರ್ವೇಷನ್ಸ್ ಫಾರ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್, ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ರಿಸರ್ವೇಷನ್ ಕೊಡುವಂತಹ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಹೋಯಿತು. ಅಂಡ್ ಮೆನಿ ಪ್ರೋಗ್ರಾಮ್ಸ್, ಸೊ ದೇ ಇಂಪ್ಲಿಮೆಂಟೆಡ್ ಟು ಕರ್ಬ್ ದಿ ಚೈಲ್ಡ್ ಮ್ಯಾರೇಜ್ ಸಿಸ್ಟಮ್, ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೋಸ್ಕರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡುವಂತಹ ಕೆಲಸ ಮಾಡ್ತು. ಅಂಡ್ ದೇ ಇಂಪ್ಲಿಮೆಂಟೆಡ್ ಡೌರಿ ಪ್ರಾಹಿಬಿಷನ್ ಆಕ್ಟ್ 1961. So and the compulsory education was implemented as a means of empowering women, and introduced domestic violence act and many acts favor of women development, children's development. They introduced compulsory education for girls. So the education uplift the women's status. ಶಿಕ್ಷಣವನ್ನು ಕೊಟ್ರೆ, ಸೊ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ರೆ, ಸೊ ಆ ಶಿಕ್ಷಣದಿಂದ ಸೊ ಇಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಉತ್ತಮವಾಗ್ತವೆ ಎನ್ನುವ ಕಾರಣಕ್ಕೋಸ್ಕರ ದೇ ಸ್ಟಾರ್ಟೆಡ್ ಕಂಪಲ್ಸರಿ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ಸೊ ಅಂಡ್ ವುಮೆನ್ ಅಂಡ್ ಚಿಲ್ಡ್ರನ್ ಹೆಲ್ತ್ ಡಿಪಾರ್ಟ್ಮೆಂಟ್, ಸೊ ದೇ ವಿಲ್ ಬಿ ವರ್ಕ್ ಫಾರ್ ದಟ್ ಹೆಲ್ತ್ ಡಿಪಾರ್ಟ್ಮೆಂಟ್. ಸೊ ದೇ ಪ್ರೊವೈಡ್ ಹೆಲ್ತ್ ಫೆಸಿಲಿಟೀಸ್ ಟು ವುಮೆನ್ಸ್ ಅಂಡ್ ಚಿಲ್ಡ್ರನ್, ಮಕ್ಕಳಿಗೆ ಮಹಿಳೆಯರಿಗೆ ಸೊ ಉತ್ತಮ ಆರೋಗ್ಯ ಸೌಲಭ್ಯವನ್ನು ಕೊಡತಕ್ಕಂತಹ ಕೆಲಸಗಳು ಇಲ್ಲಿ ಆರಂಭ ಆಗ್ತಾ ಹೋದ್ವು. ಅಂಡ್ at the same time, so the government of Karnataka has implemented so another important program, that is Shri Shakti program. You people are know that women self help group, ಮಹಿಳಾ ಸ್ವಸಹಾಯ ಸಂಘಗಳು, ಶ್ರೀ ಶಕ್ತಿ ಸಂಘಗಳು ಅಂತ ಹೇಳಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತು ಆಗ್ತಾ ಇದೆ. ಸೊ the women who are the same minded women are gathered, so they organize a group and organize an organization, ಒಂದು ಸಂಘವನ್ನ ಕಟ್ಟಿಕೊಳ್ಳುವ ಮೂಲಕ so they assist, ಮ್ಯೂಚುವಲ್ ಅಸಿಸ್ಟ್ ಅಂಡ್ ಮ್ಯೂಚುವಲ್ ಹೆಲ್ಪ್, ತಮ್ಮಲ್ಲೇ ಸಹಾಯವನ್ನ ಮಾಡಿಕೊಂಡು ಸೊ ದ ಇಂಪ್ರೂವ್ ದೇರ್ ಸ್ಟೇಟಸ್, ತಮ್ಮ ಸ್ಥಿತಿಗತಿಗಳನ್ನ ಉತ್ತಮಪಡಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಸೊ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಪ್ಲಿಮೆಂಟೆಡ್ ಸಚ್ ಅ ವಂಡರ್ಫುಲ್ ಪ್ರೋಗ್ರಾಮ್, ದಟ್ ಈಸ್ ಶ್ರೀ ಶಕ್ತಿ ಪ್ರೋಗ್ರಾಮ್. ಅಂಡ್ ವೇರಿಯಸ್ ದ ಕಂಪಲ್ಸರಿ ಫಾರ್ ದ ಕೋಆಪರೇಟಿವ್ ಫಾರ್ಮೇಶನ್ ಲೈಕ್ ಶ್ರೀ ಶಕ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್, ಅಸೋಸಿಯೇಷನ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂಡ್ ಮೆನಿ ಅದರ್ಸ್, ಯು ನೋ ದಟ್ ಮಹಿಳಾ ಸಂಘಗಳನ್ನ ಇವತ್ತು ನೋಡ್ತಾ ಇದೀವಿ. So these associations work for the upliftment of women's status. So and it should be help and care, so who are suffered, ಯಾರೆಲ್ಲ ಮಹಿಳೆಯರು ತೊಂದರೆಗೆ ಒಳಗಾಗ್ತಾರೋ ಅಂಥವರ ಒಂದು ಬೆನ್ನೆಲುಬಾಗಿ ನಿಲ್ಲುವಂತಹ ಕೆಲಸಗಳನ್ನ ಇವತ್ತು ಶ್ರೀ ಶಕ್ತಿ ಸಂಘಗಳು ಮಾಡುತ್ತಿವೆ. ಅಂಡ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ವುಮೆನ್ಸ್ ಕಮಿಷನ್ಸ್, ಮಹಿಳಾ ಆಯೋಗವನ್ನ ಆರಂಭ ಮಾಡುವಂತ ಕೆಲಸವನ್ನ ಮಾಡ್ತು. So they established both in national and state level address the various issues of women's, ಮಹಿಳೆಯರು ಅನುಭವಿಸ್ತಿರ್ತಕ್ಕಂಥ ಯಾವುದೇ ತೊಂದರೆಗಳು ಅದನ್ನ ಬಗೆಹರಿಸುವಂತಹ ಕೆಲಸಕ್ಕಾಗಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ವುಮೆನ್ಸ್ ಕಮಿಷನ್. ದಟ್ ವುಮೆನ್ ಕಮಿಷನ್ ವರ್ಕ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ವುಮೆನ್. ಸೊ ಇನ್ ಎವ್ರಿ ಕಾರ್ನರ್ ಆಫ್ ಅವರ್ ಕಂಟ್ರಿ, ಇಫ್ ಎನಿ ವುಮೆನ್ ಸಫರ್, ಎನಿ ವುಮೆನ್ ಸೊ ಇನ್ ಕಾಂಪ್ಲಿಕೇಟ್ ಸಿಚುಯೇಷನ್, ಸೊ ದ ವುಮೆನ್ಸ್ ಕಮಿಷನ್ ಎಂಟರ್ ಟು ಸಾಲ್ವ್. ಯಾವುದೇ ಒಂದು ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಬ್ಬ ಮಹಿಳೆಗೆ ತೊಂದರೆ ಆಯಿತು, ಅವಳಿಗೇನೋ ಕಷ್ಟ ಅಂತ ಬಂದಾಗ ಸೊ ಇಲ್ಲಿ ಮಹಿಳಾ ಆಯೋಗ ಸೊ ಅವರ ಸಹಾಯಕ್ಕೆ ನಿಲ್ಲುವಂತಹ ಕೆಲಸ ಇವತ್ತು ಮಾಡ್ತಾ ಇದೆ. ಅಂಡ್ ಸೊ ಇಟ್ ವಿಲ್ ಬಿ ಅಟೆಂಪ್ಟ್ಸ್ ಆರ್ ಫಾರ್ ಪ್ರೊವೈಡ್ ರಿಸರ್ವೇಷನ್ಸ್ ಇನ್ ಸ್ಟೇಟ್ ಅಂಡ್ ನ್ಯಾಷನಲ್ ಲೆಜಿಸ್ಲೇಟಿವ್ ಬಾಡೀಸ್. ಸೊ ದೇ ಪ್ರೊವೈಡ್ 1/3% ಆಫ್ ರಿಸರ್ವೇಷನ್ ಫಾರ್ ವುಮೆನ್ಸ್, ಮಹಿಳೆಯರಿಗೆ ಲೋಕಸಭೆ ರಾಜ್ಯಸಭೆಗಳಲ್ಲಿ ಸೊ 1/3 ಭಾಗದಷ್ಟು ರಿಸರ್ವೇಷನ್ ಅನ್ನ ಕೊಡಬೇಕು ಅನ್ನುವಂತಹ ಕಾಯ್ದೆಗಳನ್ನು ಜಾರಿ ಮಾಡತಕ್ಕಂತಹ ಕೆಲಸ ಆಯಿತು. ಅಂಡ್ ವುಮೆನ್ ರಿಸರ್ವೇಷನ್ ಇಸ್ ಬಿ ಆಲ್ರೆಡಿ ಬೀನ್ ಇನ್ ಲೋಕಲ್ ಬಾಡೀಸ್, ದ 50% ಆಫ್ ವುಮೆನ್ ರಿಸರ್ವೇಷನ್ಸ್ ಇನ್ ಕರ್ನಾಟಕ ಇನ್ ಲೋಕಲ್ ಬಾಡೀಸ್. ಕರ್ನಾಟಕದಲ್ಲಿ 50% ರಿಸರ್ವೇಷನ್ಸ್ ಅನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಡ್ತಕ್ಕಂಥದ್ದು. ಇಟ್ಸ್ ರೀಸನ್ ಈಸ್ ಸೊ ದೇ ಎಂಟರ್ ಟು ಪಾಲಿಟಿಕ್ಸ್, ಸೊ ಮಹಿಳೆಯರು ರಾಜಕೀಯಕ್ಕೆ ಬರಬೇಕು. ಸೊ ದೇ ಆರ್ ಇನ್ ಗವರ್ನ್, ಸೊ ಸರ್ಕಾರದ ಮಟ್ಟದಲ್ಲಿ ಅವರು ಕೆಲಸವನ್ನ ಮಾಡಬೇಕು. ದೇ ಪಾರ್ಟಿಸಿಪೇಟೆಡ್ ಟು ಪ್ರಿಪೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ಲಾಸ್, ಕಾನೂನುಗಳನ್ನ ಕಾಯ್ದೆಗಳನ್ನ ಮಾಡುವಂತಹ ಕೆಲಸಗಳಲ್ಲಿ ಇವರು ಕೂಡ ಭಾಗಿಯಾಗಿರ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿ ರಿಸರ್ವೇಷನ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತು. ಅಂಡ್ ವುಮೆನ್ ರಿಸರ್ವೇಷನ್ ಇಸ್ ಆಲ್ಸೋ ಪ್ರೊವೈಡೆಡ್ ಇನ್ ದ ಗವರ್ಮೆಂಟ್ ರಿಕ್ರೂಟ್ಮೆಂಟ್.
ರಿಕ್ರೂಟ್ಮೆಂಟ್. ಸೊ ಸರ್ಕಾರಿ ಕೆಲಸಗಳಲ್ಲೂ ಕೂಡ ಸೊ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತು. ಎಜುಕೇಶನ್ಸ್ ಅಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ದೇ ಪ್ರೊವೈಡ್ ಹಾಸ್ಟೆಲ್ ಫೆಸಿಲಿಟಿ, ದೇ ಪ್ರೊವೈಡ್ ಲೋನ್ ಫೆಸಿಲಿಟೀಸ್ ಟು ಇಂಪ್ರೂವ್ ದೇರ್ ಸ್ಟೇಟಸ್. ಸೊ ಸಾಲ ಸೌಲಭ್ಯಗಳನ್ನ ಕೊಡ್ತಕ್ಕಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಯ್ತು. ಸ್ಕಾಲರ್ಶಿಪ್ ಗಳನ್ನ ಕೊಡ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಹೋಯ್ತು. So because of all these reasons, many women are achieved a grade in a various field. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಸಾಧನೆಯನ್ನ ತೋರಿಸಲಿಕ್ಕೆ ಸಾಧ್ಯ ಆಯಿತು. So the best example are here the given, that is we know that the great lady Indira Gandhi, so she worked as a prime minister on a long time, ಬಹಳ ದೀರ್ಘಕಾಲದವರೆಗೆ ಸೊ ನಮ್ಮ ದೇಶವನ್ನ ಆಳಿದಂತಹ ಇಂದಿರಾ ಗಾಂಧಿ ಆಗ್ಬೋದು, ಅಂಡ್ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ ಸೊ ಅಂದರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಆಗ್ಬೋದು. ಸೊ ದೇ ಇಂಪ್ರೂವ್ ದ ಸ್ಟೇಟಸ್ ಇನ್ ಪ್ರೌಡ್ಲಿ ಇಂಪ್ರೂವ್. ಸೊ ಒಂದು ಘನತೆಯ ಮಹಿಳೆಯರ ಘನತೆಯನ್ನು ಎತ್ತು ತೋರಿಸುವಂತಹ ಕೆಲಸಗಳನ್ನ ಇಲ್ಲಿ ಮಾಡ್ತಾ ಹೋದ್ರು ಅಂತ. So not only these two women, not only very few, I give examples, not only that, in all the field. So like various like ambassador, governor, minister, chief minister, many others. So ಇವತ್ತು ರಾಯಭಾರಿಗಳಾಗಿ, ರಾಜ್ಯಗಳಲ್ಲಿ ಗವರ್ನರ್ಗಳಾಗಿ, ಮಂತ್ರಿಗಳಾಗಿ, ಚೀಫ್ ಮಿನಿಸ್ಟರ್ಗಳಾಗಿ ಸೊ ಇವತ್ತು ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ದೇ ಆರ್ ಅಚೀವ್ಡ್ ಇನ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಧನೆಯನ್ನು ತೋರಿಸುವಂತಹ ಕೆಲಸಗಳು ಇಲ್ಲಿ ನಡೀತಿದ್ದಾವೆ. ಸೊ ದ ಸಕ್ಸಸ್ ಆಫ್ ದೀಸ್ ವುಮೆನ್ಸ್ ಹ್ಯಾಸ್ ಬೀನ್ ಇನ್ಸ್ಪಿರೇಷನಲ್ ಫಾರ್ ಮೆನಿ ವುಮೆನ್ಸ್. ಸೊ ದೀಸ್ ಆರ್ ದ ವುಮೆನ್ಸ್ ಆರ್ ಇನ್ಸ್ಪೈರ್ಡ್ ಯು ಪೀಪಲ್ಸ್. ಸೊ ಇವರು ಉಳಿದ ಮಹಿಳೆಯರಿಗೆ ಸ್ಫೂರ್ತಿಯನ್ನ ಉಂಟು ಮಾಡ್ತಕ್ಕಂಥವ್ರು. ಸೊ ಸುಚೇತಾ ಕೃಪಾಲಾನಿ, ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ, and Mary Kom, so the boxer achieved an Olympic medal. So Sunita Williams, so she back from space, ಬಾಹ್ಯಾಕಾಶದಿಂದ ದೀರ್ಘಕಾಲ ಬಾಹ್ಯಾಕಾಶದಿಂದ ವಾಪಸ್ ಬಂದಂತಹ ಮಹಿಳೆ. ಸೊ ಕಲ್ಪನಾ ಚಾವ್ಲಾ ಆಗ್ಬೋದು, many other women. So in all the fields, politics, sports, social reform, and in any other field, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಮಹಿಳೆಯರು ತಮ್ಮ ಅದ್ವಿತೀಯವಾದ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. These women are inspirations to us. So we need to improve the status of women. So then only the country in going progressive manner. So ದೇಶ ಅಭಿವೃದ್ಧಿ ಪಥದಲ್ಲಿ ಸಾಧಲಿಕ್ಕೆ ಸಾಧ್ಯ ಅಂತ ನಾವು ನೋಡ್ತೀವಿ. So because of the reason, the 50% of human resource, so that resource in good position, we want in good position. 50% ಇರತಕ್ಕಂತಹ ಈ ಮಹಿಳಾ ಮಾನವ ಸಂಪನ್ಮೂಲ ಉತ್ತಮ ಸ್ಥಿತಿಗೆ ಬಂದ್ರೆ ಸೊ ದ ಕಂಟ್ರಿ ಗೋಯಿಂಗ್ ಡೆವಲಪ್. ಸೊ ದೇಶ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬಿಕಾಸ್ ಆಫ್ ದ ರೀಸನ್ ವಿ ನೀಡ್ ಟು ಇಂಪ್ರೂವ್ ದಿ ಸ್ಟೇಟಸ್ ಆಫ್ ವುಮೆನ್. ಸೊ ವಿ ಮಸ್ಟ್ ಅವಾಯ್ಡ್ ಜೆಂಡರ್ ಬಯಾಸ್, ಈ ಲಿಂಗ ತಾರತಮ್ಯವನ್ನ ಬಿಟ್ಟು ಸೊ ವಿ ಶುಡ್ ರಿಮೂವ್ ದ ಸೂಪರ್ಸ್ಟಿಷನ್ ಅಂಡ್ ಸಮ್ ಸೋಷಿಯಲ್ ಕಸ್ಟಮ್, ಸಾಮಾಜಿಕ ಕಟ್ಟುಪಾಡುಗಳನ್ನ, ಮೂಢನಂಬಿಕೆಗಳನ್ನ ಸರಿಸಿ, ಧಾರ್ಮಿಕ ನಂಬಿಕೆಗಳನ್ನ ಒಂದಷ್ಟು ಸರಿಸಿ. ಸೊ ವಿ ಪ್ರೊವೈಡ್ ಆಲ್ ದ ಫೆಸಿಲಿಟೀಸ್ for women to improve their status. This is the status of women. In the next video, we discuss about another worst problem in world, not only our country, in world. ಪ್ರಪಂಚದ ಅತ್ಯಂತ ಕೆಟ್ಟ ಒಂದು ಸಮಸ್ಯೆ, so that is terrorism.